ಗಣಪತಿ ಬಪ್ಪ ಮೋರಿಯ ಮನಸ್ಸು ನಮ್ಮ ಏರಿಯಾ. ಕೃಷಿಕರ ಸ್ವರಸ್ಯ ಮಾಧ್ಯಮ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಕೃಷಿಕರೇ, ಗಣೇಶ ಹಬ್ಬ ಅಂದ್ರೆ ಯಾರು ಇಷ್ಟ ಇಲ್ಲ? ಪ್ರತಿಯೊಬ್ಬರು ಗಣೇಶ ಹಬ್ಬ ವಿಭಿನ್ನವಾದ ಒಂದು ಸಡಗರ ಸಂಭ್ರಮ. ಅದರಲ್ಲೂ ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ ನಡೆಯುವಂತಹ ಬೈಪಾಸ್ ಗಣೇಶೋತ್ಸವ ವಿಜೃಂಭಣೆಯಿಂದ ತುಂಬಾ ಒಂದು ವೈಭವಪೂರಿತವಾಗಿ ಒಂದು ಗಣೇಶ ಹಬ್ಬನ ಆಚರಣೆ ಮಾಡ್ತಾರೆ. ದೇವ ಶ್ರೀ ಗಣೇಶ ದೇವ ಶ್ರೀ ಗಣೇಶ ದೇವ ಶ್ರೀ ಗಣೇಶ ದೇವ ಶ್ರೀ. ಸೊ ಈ ಒಂದು ಬೈಪಾಸ್ ಗಣೇಶ ಹಬ್ಬ ಇವತ್ತು ಕರ್ನಾಟಕದಾದ್ಯಂತ ವಿಶೇಷವಾದ ಒಂದು ಸಜ್ಜ ಮಾಡ್ತಿವೆ. ಸೊ ಈ ಒಂದು ಬೈಪಾಸ್ ಗಣೇಶದ ಒಂದು ವಿಶೇಷತೆಗಳೇನು, ಇವತ್ತು ಒಂದು ಈಗ ಬ್ಯಾಕ್ಗ್ರೌಂಡ್ ಅಲ್ಲಿ ನೋಡ್ತಾ ಇರ್ಬೋದು. ಗಣೇಶ ಹಬ್ಬದ ಒಂದು ಕೆಲಸ ಕಾರ್ಯಗಳು ವಿಜೃಂಭಣೆಯಿಂದ ನಡೀತಾ ಇದೆ. ಸೊ ಈ ಒಂದು ಗಣೇಶ ಹಬ್ಬದ ಒಂದು ಕಾರಣಕರ್ತರು ಯಾರು, ಒಂದು ಟೀಮ್ ಯಾವ ತರ ಒಂದು ಕೆಲಸನ ಮಾಡ್ತಿದೆ ಅನ್ನೋ ಒಂದು ಸಂಕ್ಷಿಪ್ತವಾದ ಕೃಷಿಕರ ಈಗ ಗೌರಿಬಿದನೂರು ತಾಲೂಕಿನ ವಿನಾಯಕ ಸರ್ಕಲ್ ಬಳಿ ನಿಂತಿದ್ದೇನೆ. ಸೊ ನನ್ನ ಬ್ಯಾಕ್ ಗ್ರೌಂಡ್ಗೆ ಗಣೇಶದ ವಿಗ್ರಹದ ಕೆಲಸ ನಡೀತಾ ಇದೆ. ಸೊ ಈ ವಿಗ್ರಹದ ಒಂದು ಸಂಪೂರ್ಣವಾದ ಒಂದು ಚಿತ್ರಣ ಈಗ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ, ಆದ್ರೆ ಯಾವ ತರ ಕೆಲಸ ನಡೀತಿದೆ ಅನ್ನೋದು ಒಂದು ಚಿತ್ರಣ ನಿಮ್ಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ನಗಿಸೋ ನಮ್ಮ ಜನನ ಓ ಗಣೇಶ ಕಾಪಾಡು ಕಾಪಾಡು. ಕೃಷಿಕರೇ, ಈ ಬೈಪಾಸ್ ಗಣೇಶೋತ್ಸವದ ಮೂಲ ಕಾರಣಕರ್ತರು ಮತ್ತೆ ಮೂಲ ಪಿಲ್ಲರ್ ಅಂತ ಹೇಳ್ಬೋದು. ಸೊ ಬೈಪಾಸ್ ರವಿಯವರು ನಮ್ಮ ಜೊತೆಗಿದ್ದಾರೆ. ಸೊ ಈ ಒಂದು ಗಣೇಶೋತ್ಸವದ ಮುಖ್ಯವಾದ ಒಂದು ವ್ಯತ್ಯಾಸನ ತಿಳಿಸುವಂತ ಪ್ರಯತ್ನ ಅವ್ರ ಕಡೆಯಿಂದ ಮಾತಾಡುವ ಪ್ರಯತ್ನ ಮಾಡ್ತೀನಿ. ಕೃಷಿಕರೇ, ಮೊದಲನೇದಾಗಿ ಈಗ ಒಂದು ಗಣೇಶ ವರ್ಷಕ್ಕೆ ತುಂಬಾ ಅದ್ಭುತ ಪಡ್ಕೊಳ್ತಾ ಇದೆ. ಮುಖ್ಯವಾಗಿ ಅದರ ಕಾರಣಕರ್ತರು ನೀವು ಮುಖ್ಯವಾಗಿ ಆಗ್ತೀರಾ, ಅಂದ್ರೆ ಬೇಜಾರು ಪಿಲ್ಲರ್ ಆಗ್ತೀರಾ. ಸೊ ಹಾಗಾಗಿ ಈ ಒಂದು ಗಣೇಶದ ಒಂದು ಉತ್ಸವದ ಒಂದು ವ್ಯತ್ಯಾಸ ಜನಕ್ಕೆ ಅವಶ್ಯಕತೆ ಇದೆ. ಸೊ ಹಾಗಾಗಿ ಈ ಒಂದು ಗಣೇಶ ಯಾವ ವರ್ಷದಿಂದ ಶುರು ಮಾಡ್ತೀವಿ? ಸುಮಾರು 22 ವರ್ಷಗಳ ಹಿಂದೆ ನಮ್ಮ ಹಿರಿಯರು ಹೇಳಿದ್ರು ಹಿರಿಯರಿಂದ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. 22ನೇ ವರ್ಷ. ಅವಾಗ ಖುದ್ದಾಗಿ ಒಂದು ಮೂಲ ಇತ್ತು. ಮೂಲ ಉದ್ದೇಶ ಬೈಪಾಸ್ ಮಾಡೋಕ್ಕೆ ಮೂಲ ಉದ್ದೇಶ ಏನಂದ್ರೆ, ಈ ಕಡೆ ನಮ್ಮ ಮನೆಗಳಿರೋರು ಒಂದು 6 ರೋಡಲ್ಲಿ ಒಂದು 6 ಮನೆ ಇತ್ತು. ಬರ್ತಾ ಬರ್ತಾ ಸಾವಿರಾರು ಸಂಖ್ಯೆ ಈಗಿನ ನಾವು ನೀವು ನೋಡ್ಬೋದು, ಸಾವಿರಾರು ಸಂಖ್ಯೆ ನಾವು ನಮ್ಮದು ಬೈಪಾಸ್ ಮಾಡಿಲ್ಲ. ಒಂದು ರೀತಿ ಗೌರಿಬಿದನೂರು ಗಣೇಶ ಅಂತಲೇ ಮಾಡಬೇಕು. ನಮ್ಮ ಜನರು ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಇದೇ ರೀತಿ ಕಂಟಿನ್ಯೂ ಮಾಡ್ತಾರೆ. ಗಣೇಶೋತ್ಸವ ರೂಪಾಯಿಂದ ಆಟೋಗೆ ನಾವು ಸಮಿತಿ ಮಾಡ್ಕೋಬೇಕಂತ ಏನಿಲ್ಲ. ಕಮಿಟಿಗೆ ಅದೇ ಆಟೋಮೆಟಿಕ್ ನಡ್ಕೊಂಡು ಹೋಗ್ತಾ ಇದೆ. ಯಾರು ಅಧ್ಯಕ್ಷ ಉಪಾಧ್ಯಕ್ಷರು ಸಾಧ್ಯ ಆಗಿದೆ. ಇಲ್ಲೆಲ್ಲರೂ ಈಕ್ವಲ್, ಎಲ್ಲರೂ ಅದೇ ಏನು ಮಾಡ್ಕೊಂಡು ಇನ್ನೂ ವಿದ್ಯಾರ್ಥಿ ಒಂದೊಂದು ರೀತಿಯ ಒಂದು ಗಣೇಶದ ವಿಗ್ರಹಗಳು, ಒಂದೊಂದು ರೀತಿಯ ಒಂದು ಅವತಾರದಲ್ಲಿ ವಿಗ್ರಹಗಳು. ಈಗ ಬೃಹತ್ ಸರ್ಗದಲ್ಲಿ ನೀವು ಈ ವರ್ಷ ಕೂಡ ರೆಡಿ ಮಾಡಿಸ್ತಿದ್ರಿ. ಸೊ ಈ ವರ್ಷ ಯಾವ ರೀತಿ ಅವತಾರದ ಒಂದು ಗಣೇಶ ಈ ಸಲ ಮಹಾರುದ್ರ ಗಣಪತಿ ದೇವ್ರ ಕೊಟ್ಟಾಗ ಅದಕ್ಕೆ ಅದೇ ನಡ್ಕೊಂಡು ಹೋಗ್ತಾ ಇದೆ. ವೆರೈಟಿ ಆಗಿರ್ಬೇಕಂತ ಹೇಳಿ ಕನ್ಸ್ಟ್ರಕ್ಷನ್ ಖರ್ಚು ಇಲ್ಲೇ ಮಾಡೋದ್ರಿಂದ ಬೈಪಾಸ್ ಗಣೇಶ ಅಂದ್ರೆ 5 ಒಂದು 25 ಜನ ಹೇಳಿ ಅದೇ ಉದ್ದೇಶ ಇಟ್ಕೊಂಡು ಮಾಡ್ತಾ ಹೋಗ್ತಾ ಇದೆ. ಈ ಕರ್ಕಟದಿಂದ ಯಾಕೆ ಒಳ್ಳೆ ಕೆಲಸ ಮಾಡ್ತಾರೆ. ಇರೋ ಶಿಲ್ಪಿಗಳು ನಾವು ಬೇರೆಯವ್ರಿಗೆಲ್ಲ ಕೊಟ್ಟು ನೋಡುದು 5 ವರ್ಷ ಕೆಳಗಡೆ ಯಾವುದೋ ಒಂದು ರೀತಿ ನಮ್ಗೆ ಇಷ್ಟ ಆಗಿದೆ. 2-3 ವರ್ಷದಿಂದ ಈ ಕಡೆಗೆ ಕಲ್ಕತ್ತವರು ಒಳ್ಳೆ ಕಲೆಗಾರರು ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಸಲ ನಾವು ಅನ್ಕೊಂಡಿದ್ದು ಒಂದು 14 ಅಡಿ ಮಾಡೋದು. ಅದು ಹೆಂಗೆ ಅಂದ್ರೆ ಮಾಡೋ ಗೊತ್ತಾಗುತ್ತೆ. ಸ್ಟಡಿ ಅವರು ಡಿಸೈಡ್ ಪ್ಲಾನ್ ಕೊಡ್ತಾರೆ. ಅವ್ರು ಡಿಸೈಡ್ ಮಾಡ್ತಾರೆ. ಅವ್ರ ಪ್ರಕಾರ ಎಷ್ಟು ಅಡಿ ಬಂದ್ರೆ ಅವರು ಲೈಟು ಪರ್ಸನಾಲಿಟಿ ಅದೆಲ್ಲ ನೋಡಿ ಡಿಸೈಡ್ ಮಾಡ್ತಾರೆ. ಇನ್ನು ಅಲಂಕಾರ ವಿಚಾರಕ್ಕೆ ಬರೋದಾದ್ರೆ ಯಾವ ರೀತಿ ಅಲಂಕಾರಗಳು ಮಾತಾಡ್ತಾರೆ? ಗಣಪತಿ ಅಲಂಕಾರ ಅಂದ್ರೆ ಎಲ್ಲರೂ ಗಣಪತಿ ಮಾಡ್ತಾರೆ.
ಇಷ್ಟು ತಲೆ ಕೆಡ್ಕೊಂಡು ಅಲಂಕಾರ ಯಾರು ಹೌದು. ನಾವು ಇರೋ ಬಜೆಟ್ ಅಲ್ಲಿ ಒಂದು ಭಾಗ ಅಲಂಕಾರಕ್ಕೆ ಸಿಕ್ಕಿದ್ದಾರೆ, ಖರ್ಚು ಮಾಡ್ತಾರೆ. ಅಲಂಕಾರ ಅಂದ್ರೆ ಇವಾಗ ಜನ ನಮಗೆ ಅವ್ರು ಜನ ದುಡ್ಡು ಕೊಡೋದ್ರಿಂದ ಅವ್ರಿಗೂ ಬಂದಾಗ ನೋಡಿದಾಗ ಅವ್ರು ಖರ್ಚು ಮಾಡಿದಾರಪ್ಪ, ಈಗ ಹಣ ವ್ಯರ್ಥ ಮಾಡಲ್ಲ. ಒಂದು ರೂಪಾಯಿಗೂ ನಮ್ದು ಲೆಕ್ಕಾಚಾರ ಇದೆ. ಲೆಕ್ಕಾಚಾರ ಇರೋದ್ರಿಂದ ಜನನೂ ಈಗ ಇಷ್ಟು ವರ್ಷ ನೋಡ್ಬೇಕು ಅನ್ನೋ ಜನರ ಆಶೀರ್ವಾದನ ಅಷ್ಟೇ ಇದೆ. ಜನ ಏನು ಸಹಾಯ ಮಾಡ್ತಾರೆ. ಆಮೇಲೆ ಈಗ ನಮ್ಮ ಸ್ಥಳೀಯ ಶಾಸಕರು ಅವರು ಪ್ರತಿ ವರ್ಷ ಎಕ್ಸ್ಪೆಕ್ಟೇಷನ್ ತುಂಬಾ ದೊಡ್ಡದಾಗ್ತಿದೆ. ಈಗ ಬರೀ ಗೌರಿ ಡಿಸ್ಟ್ರಿಕ್ಟ್ ಆಗ್ತಾ ಇಲ್ಲ, ಕರ್ನಾಟಕದಲ್ಲಿ ಬೈಪಾಸ್ ಕೆಲಸ ಮಾಡ್ತಾ ಇದೆ. ಈ ವರ್ಷ ವಿಶೇಷವಾಗಿ ಯಾವ ರೀತಿ ಜನ ಬರೋ ನಿರೀಕ್ಷೆ ಇದೆ? ಒಂದು ರಿಸಲ್ಟ್ ಇಷ್ಟವರೆಗೂ ರಿಸಲ್ಟ್ ಜನ ನೋಡಿ ಒಂದು ದಿನ ಕೆಲಸ ಮಾಡ್ತೀವಿ. ಲಾಸ್ಟ್ ದಿನ ಬರೋ ಜನ ನೋಡಿ ನಮ್ಮ ಉತ್ಸಾಹ ಇನ್ನೂ ಜಾಸ್ತಿ ಆಗಿದೆ. ಒಂದು ನೋಡಿ ಮಾಡಿದ ಕೆಲಸ ಇಲ್ಲ. ನಮ್ಮ ಹೊರತಾಗಿ ದೇವರು ಜಾಗದಲ್ಲಿ ಇಷ್ಟು ದಿನ ಮಾಡಲಿಕ್ಕೆ ಜನ ಬೆಂಬಲ ಕೊಡ್ತಾರೆ, ಅದೇ ನಮ್ಮ ಶಕ್ತಿ. ಈ ಗಣೇಶ ವಿಗ್ರಹ ಕೆಲಸ ಎಷ್ಟು ಗಣೇಶನ ವಿಗ್ರಹ ಕೆಲಸ ಇನ್ನೊಂದು 4-5 ದಿನ ಮುಗಿಯುತ್ತೆ. ಮಾಮೂಲಿ ಅಲಂಕಾರ ಕೆಲಸ ಬಂದು ಅವರು ಇಲ್ಲಿ ಬಂದು ಸ್ಥಳೀಯರಾಗಿರೋದ್ರಿಂದ ಅಲ್ಲಿಂದ ಬಂದು ಇಲ್ಲಿ ಬಂದು ನಡೆಸ್ಕೊಟ್ಟು ಸಾಮಾನ್ಯವಾಗಿ ಒಂದು ಉತ್ಸವ ಮಾಡಬೇಕಂದ್ರೆ ಸಾಕಷ್ಟು ಖರ್ಚು ಬರ್ತದೆ. ಸಣ್ಣದಾಗಿ ಏನೋ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಸಾಕಷ್ಟು ತಲೆ ಕೆಡ್ಕೊಂಡು ಮಾಡ್ತಾರೆ. ಇಷ್ಟು ದೊಡ್ಡ ವಿಗ್ರಹ ಒಂದು ಕೆಲಸ ಆಗಿರೋದು, ಉತ್ಸವ ಕೆಲಸ ಆಗಿರೋದು, ಸಾಕಷ್ಟು ಕೆಲಸ ಮಾಡ್ತಾರೆ. ನೀವೊಂದು ಬಜೆಟ್ ನ ಯಾವ ತರ ಹ್ಯಾಂಡಲ್ ಮಾಡ್ತಿದ್ರಿ, ಇಷ್ಟು ಬಜೆಟ್ ನ ಹೆಂಗ್ ಹೊಂದಿಸ್ತಿದ್ರಿ, ಆ ಕಲೆ ಸ್ಟಾರ್ಟಿಂಗ್ ಅಲ್ಲೇ ಬಜೆಟ್ ಬಗ್ಗೆ ತಲೆ ಕೆಡ್ಕೊಂಡು ಇದೆಲ್ಲ ಮಾಡೋಕ್ಕಾಗಲ್ಲ. ಏನಂದ್ರೆ ನಮ್ಗೆ ಅವತ್ತಿಂದ ಜನರ ಬೆಂಬಲ ಇದೆ. ಅದು ಸ್ಥಳೀಯ ನಾಯಕರಿಂದ ಬಂದಿರೋ ನಮ್ಮ ಸಿದ್ದರಾಮೇಗೌಡರಿಂದ ಎಲ್ಲರೂ ಬಜೆಟ್ ಬಗ್ಗೆ ಲಾಸ್ಟ್ ಟೈಮ್ 33 ಲಕ್ಷ ಆಗಿತ್ತು. ಇಲ್ಲಿ ಬರೋಂಥ ಜನನೇ ಇಲ್ಲಿ ಬರ್ತಾರಲ್ಲ ಬಸ್ಸರು, ಅವರಿಂದ ಆಗುತ್ತೆ. ಆಮೇಲೆ ಸ್ಥಳೀಯ ನಾಯಕರು, ಇಲ್ಲೊಂದು ನಾಯಕರೇ ನೀವು ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡ್ತೀರಿ. ಯಾವುದೇ ಒಂದು ರಾಷ್ಟ್ರೀಯದ ಒಂದು ಏರುಪೇರು ಕಾಣದ ರೀತಿಯಲ್ಲಿ ನೀವು ಆಯೋಜನೆ ಮಾಡ್ತೀರಾ, ಸೊ ಅದು ತುಂಬಾ ಖುಷಿ ವಿಚಾರ ಅಂತಾನೆ ಹೇಳ್ಬೇಕು. ಅಂದ್ರೆ ಈ ವರ್ಷ ಎಷ್ಟು ಬಜೆಟ್ ಕ್ರಾಸ್ ಆಗೋ ನಿರೀಕ್ಷೆ ಇರುತ್ತೆ? ಈ ಸಲ ಲಾಸ್ಟ್ ಟೈಮ್ ಬಂದು 33 ಲಕ್ಷವರೆಗೂ ಆಗಿತ್ತು. ಈ ಸಲ ಬಂದು ಒಂದು 50 ಲಕ್ಷ ಆಗುವ ದೊಡ್ಡ ಮೊತ್ತದಲ್ಲಿ ಈ ಸಲ ಪ್ಲಾನ್ ಆಗ್ತಾ ಇದೆ. ಸೊ ಆಮೇಲೆ ಮುಖ್ಯವಾಗಿ ವಿಚಾರಕ್ಕೆ ಈಗ ಗಣೇಶ ಉತ್ಸವ ಮಾಡೋದು, ಆಮೇಲೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದು ಒಂದು ಭಾಗ ಅದರ ಜವಾಬ್ದಾರಿ ಆದ್ರೆ, ಈಗ ಗಣೇಶ ಬಿಡೋದು ಇಡೀ ಗೌರಿಬಿದನೂರು ತಾಲೂಕೆ ಅವತ್ತು ಸಂಭ್ರಮದಲ್ಲಿ ಮುಳುಗಿರೋದು. ಅಂದ್ರೆ ಬೈಪಾಸ್ ಗಣೇಶ ಅಂತ ನೋಡಿದ್ರೆ ಅವತ್ತು ಇಡೀ ಗೌರಿಬಿದನೂರು ತಾಲೂಕಿನ ಹಬ್ಬ ಗೌರಿಬಿದನೂರು ಗಣೇಶ ಅಂತ ಫೀಲ್ ಆಗ್ತಾರೆ. ಸೊ ಎಲ್ಲರೂ ಬಂದು ಭಾಗಿಯಾಗ್ತಾರೆ. ಸೊ ಸಾಕಷ್ಟು ಲಕ್ಷಾಂತರ ಜನ ನಿರೀಕ್ಷೆಗಳು ಕೂಡ ಇಟ್ಕೊಳ್ಬೇಕು. ಸೊ ಈ ವರ್ಷ ಗಣೇಶನ ಬಿಡೋದಕ್ಕೆ ಏನೆಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಾ? ಎಷ್ಟು ದಿನ ಈ ಸಲ ಕೂರಿಸೋದು ಪ್ರಯತ್ನ ಮಾಡಿದ್ರು? ಲಾಸ್ಟ್ ಟೈಮ್ ಪೊಲೀಸ್ ಸಿಬ್ಬಂದಿಯವರು ನಮ್ಗೆ ತುಂಬಾ ಸಹಕಾರ ಕೊಟ್ಟರು. ವ್ಯವಸ್ಥಿತ ರೀತಿಯಲ್ಲಿ ಮಾಡ್ಕೊಡೋದು ಏನ್ ಬೇಕು ಎಲ್ಲ ವ್ಯವಸ್ಥೆ ಅವ್ರು ಮಾಡಿಕೊಟ್ರು. ಆಮೇಲೆ KIB ಅವರು ಅವರು ತುಂಬಾ ಕೆಲಸ ಇರುತ್ತೆ, ಪೊಲೀಸ್ ಇಲಾಖೆಯವರು ತುಂಬಾ ಕೆಲಸ ಇರುತ್ತೆ, ಅಚ್ಚುಕಟ್ಟಾಗಿ ಮಾಡ್ಕೊಡೋರು. ಆಮೇಲೆ ತಾಲೂಕು ಆಡಳಿತ ತಹಸೀಲ್ದಾರ್ ಸಾಹೇಬರು ಎಲ್ಲರ ಸಹಕಾರದಿಂದ ತಿರುಪಣೆಯಿಂದ ಚಾಕಚಕ್ಯವಾಗಿ ಲಾಸ್ಟ್ ದಿನ ನಾವು ಅಷ್ಟು ಕ್ಲೀನಾಗಿ ಮಾಡ್ಕೊಳ್ಳೋದು. ಆಮೇಲೆ ನಮ್ಮ ವಾಲಂಟಿಯರ್ಸ್ ಹುಡುಗರು ಏನಿದ್ದಾರೆ ಅವರು ಅಷ್ಟು ಕಷ್ಟ ಬಿದ್ದು ಎಲ್ಲರೂ ವಾಲಂಟಿಯರ್ಸ್ ಆಗಿ ಜವಾಬ್ದಾರಿ ತಗೊಂಡು ನಡ್ಸ್ಕೊಂಡು ಹೋಗ್ತಾರೆ. ಲಾಸ್ಟ್ ಟೈಮ್ ನೀವು ನೋಡಿದಂಗೆ ಪೊಲೀಸ್ ಇಲಾಖೆಯಲ್ಲಿ ತುಂಬಾ ಸಹಕಾರ ಸಿಕ್ಕಿತ್ತು. ಎಲ್ಲ ಸಹಕಾರದಿಂದ ಇದುವರೆಗೆ ನಡ್ಕೊಂಡು ಸೊ ಈ ವರ್ಷ ಎಷ್ಟು ದಿನ ಗಣೇಶ ಕೂರಿಸುವ? ಈ ಸರಿ 19 ದಿನ ಪ್ಲಾನ್ ಮಾಡಿದ್ವಿ. 19 ದಿನ ಪ್ಲಾನ್ ಮಾಡಿದ್ವಿ. ಮತ್ತು ಆರಿಂದ ಹಬ್ಬ ಸ್ಟಾರ್ಟ್ ಆದರೆ 14ನೇ ತಾರೀಕು ಸಂಡೇ ಬರುತ್ತೆ. ಸಂಡೇ ದಿನ ವಿಸರ್ಜನೆ ಕಾರ್ಯಕ್ರಮ. ಈ ವರ್ಷ ಎಲ್ಲಿ ವಿಸರ್ಜನೆ ಮಾಡಬೇಕಂತ ಸ್ಥಳ? ಲಾಸ್ಟ್ ಟೈಮ್ ನಾವಿಲ್ಲಿ ಬಟನಾಪುರ ರಸ್ತೆಯಲ್ಲಿ ಒಂದು ಬ್ರಿಡ್ಜ್ ಇದೆ. ಬ್ರಿಡ್ಜ್ ಹತ್ರ ನಾವೇ ಗುಡಿ ಎಲ್ಲ ಹೊಡೆದು ನೀರು ಬಿಟ್ಟಿದ್ವಿ. ಈ ಸರಿ ಮಳೆ ಬಂದಿರೋದ ಕಾರಣ ಎಲ್ಲ ತುಂಬಿದೆ. ನೀರು ಬಿಡೋಲ್ಲ, ಸ್ವಲ್ಪ ಸ್ವಚ್ಛ ಮಾಡ್ಕೊಂಡ್ರೆ ಆಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಈ ಸರಿ ಹೆಣ್ಮಕ್ಳು ಸೇರೋದು ಜಾಸ್ತಿ ಜನ ಸೇರಿದ್ರು. ಬಟ್ ಅಲ್ಲಿ DJ ಹತ್ರ ಡ್ಯಾನ್ಸ್ ಮಾಡಕ್ಕೆ ಅವಕಾಶ ಕಡಿಮೆ ಇತ್ತು. ಅಂದ್ರೆ ಹೆಣ್ಮಕ್ಳು ಭದ್ರತೆ ಕೊಡೋಕೆ ಪೊಲೀಸ್ ಬಂದಿರೋ ಅಷ್ಟೇ ಸಪೋರ್ಟ್ ಮಾಡೋದು, ತಾಲೂಕು ಆಡಳಿತರು ಅಷ್ಟೇ ಸಪೋರ್ಟ್ ಮಾಡೋದು. ಜಾಸ್ತಿ ಜನ ಹೆಣ್ಮಕ್ಳು ಇರೋದ್ರಿಂದ ಅವ್ರಿಗೆ ಜಾಸ್ತಿ ಆದ್ಯತೆ ಕೊಟ್ಟು ಈ ಸರಿ ತುಂಬಾ ಜನ ಸೇರೋ ನಿರೀಕ್ಷೆ ಇತ್ತು. ಜನತೆಗೆ ವಿಶೇಷವಾಗಿ ಹೇಳೋದಕ್ಕೆ ವಿಶೇಷವಾಗಿ ಏನು ಹೇಳೋದು ಅಂದ್ರೆ ಪ್ರತಿ ವರ್ಷದಿಂದ ಈ ವರ್ಷನೂ ನೀವು ಸಹಕಾರ ಇರಲೇಬೇಕು. ನಮ್ಗೆ ಇನ್ನೂ ಹುಮ್ಮಸ್ ಬರುತ್ತೆ. ಈ ವರ್ಷ ಮಾಡಿದಂಗೆ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಕಾರ್ಯಕ್ರಮ.
ಸ್ಥಳೀಯ ಯಾರ್ಯಾರು ನಾಗರಿಕರು ಹಾಗೂ ಆಚೆಯಿಂದ ಬರೋ ಬೇರೆ ತಾಲೂಕಿನಿಂದ ಬರೋದು ಕರ್ನಾಟಕ ಸ್ಥಳೀಯರು ನಮ್ಮ ಕಡೆಯಿಂದ ತಿಳ್ಕೊಳ್ಳೋದಿಕ್ಕೆ ನಿಮ್ಮ ಸಹಕಾರ ಪ್ರತಿ ವರ್ಷ ನಮ್ಮ ಮೇಲೆ ಹೆಂಗೆ ಇದೆ, ನಾವು ಇದೇ ರೀತಿ ಈ ಉತ್ಸವ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ವೀಕ್ಷಕರ, ಬೈಪಾಸ್ ರವಿಯವರು ಹೇಳಿದಂಗೆ ತಾವು ಒಂದು ಬರುವಂತ ಎಲ್ಲಾ ಒಂದು ನಾಗರಿಕರು, ಎಲ್ಲಾ ಭಕ್ತಾದಿಗಳು ಇವರ ಒಂದು ಮಾಡುವ ಕಾರ್ಯಕ್ರಮಕ್ಕೆ ಸಮಾಧಾನದ ಸದಾವಕಾಶದ ಬಂದು ಒಂದು ಗಣೇಶವನ್ನು ವೀಕ್ಷಿಸಿ, ಅದೇ ರೀತಿ ಅವರಿಗೆ ಗಮನ ಅರ್ಪಿಸಿ ಅವರ ಒಂದು ಕಾರ್ಯಕ್ಕೆ ಒಂದು ಪುಷ್ಟಿ ಕೊಡುವಂತ ಕೆಲಸ ಕೂಡ ಮಾಡುವ ಬೈಪಾಸ್ ಗಣೇಶೋತ್ಸವನ ಒಂದು ಹೊರಗಡೆ ವಿಜೃಂಭಣೆ ನಡೀತಾ ಇದೆ. ಇದರ ಒಂದು ವಿಶೇಷವಾಗಿ ಮಾಹಿತಿ ಹಂಚ್ಕೊಳ್ಳೋಕೆ ಜೊತೆಗಿದೆ. ಮೊದಲನೇದಾಗಿ ಬೈಪಾಸ್ ಈ ಒಂದು ವಿಶೇಷವಾಗಿ ಸರ್, ವರ್ಷಕ್ಕೆ ಈ ವರ್ಷ ನಕ್ಷತ್ರ ನಮ್ಮ ಗೋರಖ್ಪುರದವರು ಅವ್ರು ಚೆನ್ನಾಗಿ ಅವರು ತುಂಬಾ ಸಿನಿಮಾಗಳಿಗೆಲ್ಲ ಸೆಟ್ ಆಗ್ತಾರೆ. ಈ ಬಾರಿ ಒಂದು ಅದ್ದೂರಿಯಾದ ಸೆಟ್ ಆಗಿದೆ. ಆ ಸೆಟ್ ಒಳಗಡೆ ಯಾವ ತರ ಇರುತ್ತೆ ಅಂದ್ರೆ, ನಮ್ಮ ದೇಶದ ಪ್ರಧಾನ ದೇವಸ್ಥಾನ, ಪ್ರಮುಖ ದೇವಸ್ಥಾನಗಳು ಏನಿದೆ ಆ ದೇವಸ್ಥಾನಗಳ ಗೋಪುರಗಳ ಆಕಾರಗಳನ್ನು ನಾವು ಒಳಗಡೆ ಮಾಡ್ತೀವಿ. ಈ ಸೆಟ್ ಒಳಗಡೆ ಈ ಕಡೆಯಿಂದ ಎಂಟ್ರೆನ್ಸ್, ಈ ಎಂಟ್ರೆನ್ಸ್ ಇಂದ ಬರ್ಬೇಕಾದ್ರೆ ಪ್ರತಿಯೊಂದು ಇದರಲ್ಲಿ ಒಂದೊಂದು ಮುರುಡೇಶ್ವರ ಇರ್ಬೋದು, ತಿರುಪತಿ ಅಯೋಧ್ಯ, ಆ ತರ ವಿಶೇಷವಾದ ಒಂದು 12ರಿಂದ 13 ದೇವಸ್ಥಾನಗಳ ಆಕೃತಿಗಳು ನಮ್ಮ ಒಳಗಡೆ ಕೆಳಗಡೆ ಎಲ್ಲ ರೆಡ್ ಈಗ ಈ ಭಾಗದಿಂದ ಎಂಟ್ರೆನ್ಸ್ ಕೊಡ್ತಾರೆ. ಹೌದು, ಈ ಭಾಗದಿಂದ ಈ ಆಸ್ತಿ ಬಂದು ಈ ತರ ಬಂದು ಇಲ್ಲಿ ಇದು ಆರು ಮಾಡಿ ಅಂದ್ರೆ ವಿಶೇಷವಾಗಿ ಇನ್ನು ಬೇರೆ ಯಾವ್ದು ರೀತಿಯ ಒಂದು ಡೆಕೋರೇಷನ್ ಈಗ ಮತ್ತೆ ಇಲ್ಲಿ ನಾವು ಸುಮಂಗ್ಲಿ ಸರ್ಕಲ್ ಇದೆ. ಆ ಸರ್ಕಲ್ ಇಂದ ನಾಗಪುರ ಬ್ಲಾಕ್ ಒಂದು ಲೈಟಿಂಗ್ ಹೋಗುತ್ತೆ. ಈಗ ವರ್ಷ ನೀವು ಅಲಂಕಾರಕ್ಕೆ ವಿಶೇಷ ಹೌದು, ಅದ್ರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ವಿಶೇಷವಾದ ಒಂದು ಸ್ಥಾನ ಹೌದು. ಈ ವರ್ಷ ಯಾವ ರೀತಿಯ ಒಂದು ಅರೇಂಜ್ಮೆಂಟ್ ಆಗಿ ಮಾಡ್ಕೊಂಡಿದ್ದೀರಾ? ಸರ್, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರಿಪರೇಷನ್ ನಡೀತಾ ಇದೆ. ಆಕ್ಚುಲಿ ನಮ್ದು ನಿಯರ್ ಬೈ ಫಂಕ್ಷನ್ ಇದ್ದಾಗ ನಾವು ಒಂದು ಪ್ರಿಪರೇಷನ್ ಮಾಡೋದು, ಯಾವ ನಾಯಕರು ಬರೋದು ಇದು ಇರುತ್ತೋ ಆ ಟೈಮಲ್ಲಿ ನಾವು ಇದು ಪ್ರಿಪರೇಷನ್ ಮಾಡೋದು. ಈ ವರ್ಷ ಈಗ ಮೊದಲನೇ ಅಂದ್ರೆ ಸೆಪ್ಟೆಂಬರ್ 1ನೇ ತಾರೀಕು ಒಂದು ವಿಶೇಷವಾದ ಕಾರ್ಯಕ್ರಮ, ಈ ಕನ್ನಡದ ಕೆಲವು ಸಿಂಗರ್ಸ್ ಮತ್ತೆ ಕೆಲವು ಕಾಮಿಡಿ ಆಕ್ಟರ್ಸ್ ಕರೆಸೋ ಒಂದು ವ್ಯವಸ್ಥೆ ನಡೀತಾ ಇದೆ. ಓಕೆ. ತದನಂತರ ಈಗ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬಂದು ಸೇರ್ತಾ ಇದ್ದಾರೆ. ನೈಟ್ ಒಂದು ಈ ಒಂದು ಕಾರ್ಯಕ್ರಮ ವೀಕ್ಷಿಸೋದಕ್ಕೆ ತಾಲೂಕಿನ ಜನ ಅಥವಾ ಹೊರಗಡೆ ಜನ ಕೂಡ ಮುಖ್ಯವಾಗಿ ಒಂದು ಲಿಸ್ಟ್ ಒಂದು ಗೆಸ್ಟ್ ಲಿಸ್ಟ್ ಕೂಡ ತುಂಬಾ ವಿಶೇಷವಾಗಿ ಪ್ಲಾನ್ ಮಾಡಿರ್ತೀರಾ. ಸೊ ಈಗ ಹೇಳ್ತಿ ಸಿನಿಮಾ ಕ್ಷೇತ್ರದಲ್ಲಿ ಜೊತೆಗೆ ಬೇರೆ ಯಾವ ರೀತಿ ಗೆಸ್ಟ್ಗಳು ಸರ್, ಈ ಪ್ರಮುಖ ನಾಯಕರು ಈಗ ನಮ್ಮ ಜಿಲ್ಲೆಯ ಪ್ರಮುಖ ನಾಯಕರು ಎಲ್ಲ ನಾಯಕರು ಬಂದು ನಮ್ಮ ತಾಲೂಕಿನ ತಾಲೂಕಿನ ನಾಯಕರು, ರಾಜಕೀಯ ನಾಯಕರು, ಸಿನಿಮಾ ಕ್ಷೇತ್ರದ ನಾಯಕರು ಎಲ್ಲರೂ ಬಂದಿರ್ತಾರೆ. ರಾಜ್ಯ ಮಟ್ಟದಿಂದ ಸಹ ಬರೋ ಚಾನ್ಸಸ್ ಇದೆ. ಅದು ಪ್ರಿಪರೇಷನ್ಸ್ ನಡೀತಾ ಇದೆ. ಮುಂದೆ ಖಂಡಿತ ನಿಮ್ಗೆ ತಿಳಿಸ್ಕೊಟ್ಟು ಯಾರೇ ಬಂದರೂ ಸಂದೇಶ ಕೊಟ್ಟು ಮುಖ್ಯವಾಗಿ ಇನ್ನೊಂದು ಏನಪ್ಪ ಒಂದು ಈಗ ಯಾವುದೇ ಒಂದು ಕಾರ್ಯಕ್ರಮ ಗಣೇಶದ ಒಂದು ಡೆಕೋರೇಷನ್ ಏನಾಗ್ತಿದೆ, ಈ ಸ್ವಂತ ನಾವು ಮನೆಗೆ ಏನಾದ್ರು ಬೇರೆ ಬೇರೆ ಕಾರ್ಯಕ್ರಮ ಮಾಡಿದ್ರೆ ನಾವು ಯಾವ ತರ ಒಂದು ಭದ್ರತೆ ಮಾಡ್ತೀವೋ ಅದೇ ರೀತಿ ಒಂದು ಫುಲ್ ಆಗಿ ನೀವು ಮಾಡ್ತಿಲ್ಲ. ಈ ಶೀಟುಗಳನ್ನ ನೋಡೋದಾದ್ರೆ ಈ ಶೀಟುಗಳು ಕೂಡ ವೆಲ್ಡಿಂಗ್ ಮಾಡ್ಕೊಂಡು ನೀಟಾಗಿ ಪ್ಲಾನ್ ಮಾಡ್ಕೊತಾ ಇದ್ದೀರಾ? ಸರ್, ಆಕ್ಚುಲಿ ಇದು ರಿಮೂವಲ್ ಸಿಸ್ಟಮ್. ಓಕೆ. ಪ್ರತಿ ವರ್ಷ ನಾವು ಬಿಚ್ಚಿಟ್ಟಿ ಮತ್ತೆ ಇಲ್ಲೇ ಬಂದು ಆಕ್ಚುಲಿ ಲಾಸ್ಟ್ ಇಯರ್ 3 years ಬ್ಯಾಕ್ ಏನಾಯ್ತು ಅಂದ್ರೆ ಭಾರಿ ಮಳೆಗೆ ನಾವು ಹಾಕಿರೋ ತಾತ್ಕಾಲಿಕ ಶೆಡ್ ಏನಾಯ್ತು ಕುದುರ್ಗಿದೆ. ತುಂಬಾ ದೊಡ್ಡದಾಗಿ ಅಲಂಕಾರ ಎಲ್ಲ ಮಾಡಿದ್ರು, ಅಲಂಕಾರ ಎಲ್ಲ ಹೋಯ್ತು. ಅದಕ್ಕಾಗಿ ಕೊನೆ ಲಾಸ್ಟ್ ಇಯರ್ಸ್ ಅಲ್ಲಿ ನಾವು ಕೆಲವು ದಾನಿಗಳನ್ನ ಸಂಪರ್ಕ ಮಾಡಿದ್ರೆ ಇಲ್ಲ ನಿಮ್ಗೆ ಪರ್ಮನೆಂಟ್ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ನಮ್ಗೆ ಕೆಲವು ಮೆಟೀರಿಯಲ್ಸ್
ಆ ಮೆಟೀರಿಯಲ್ ಇಂದ ನಾವು ಒಂದು ಪರ್ಮನೆಂಟ್ ಆಗಿ ಇದು ಪರ್ಮನೆಂಟ್ ಆಗಬೇಕು ರಿಮೂವಲ್. ಹಬ್ಬ ಮುಗಿಯೋದು ಆರ್ಟಿ ಸೈಡ್ ಮತ್ತೆ ರಿಮೂವ್ ಮಾಡ್ತೀವಿ. ಅಂದ್ರೆ ಇದು ತುಂಬಾ ಹೆವಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇದು ತೆಗಿಬೇಕಾದ್ರೆ ಮತ್ತೆ ಏನಾದ್ರು ನಿಮ್ಗೆ ಭಾವಪೂರ್ವಕವಾಗಿ ಇಲ್ಲ, ಇದೆಲ್ಲ ದಾನಿಗಳ ಕೃಪೆ, ಗಣೇಶನ ಕೃಪೆ. ಆ ಗಣೇಶನಲ್ಲಿ ಇರೋ ಒಂದು ಸತ್ಯಾಂಶಕ್ಕೆ ಇಷ್ಟೆಲ್ಲ ನಡೀತಾ ಇದೆ. ಬೈಪಾಸ್ ಗಣೇಶ ಅಂದ್ರೆ ಎಲ್ಲರೂ ಏನು ಅನ್ಕೋಬಹುದು, ಬಟ್ ಬೈಪಾಸ್ ಗಣೇಶದಲ್ಲಿ 100% ಸತ್ಯಾಂಶ ಇದೆ. ನಿಂತ್ಕೊಂಡಿರೋರು ಮೋಸ ಮಾಡ್ತಾ ಇಲ್ಲ. ಇವತ್ತು ಇಷ್ಟೆಲ್ಲ ನಡೀಬೇಕಂದ್ರೆ ಬೈಪಾಸ್ ದಾನಿಗಳು ತುಂಬಾ ನಮ್ಮ ಸಹಕಾರ. ತಾಲೂಕಿನ ದಾನಿಗಳಾಗಲಿ, ರಾಜ್ಯದ ದಾನಿಗಳಾಗಲಿ ತುಂಬಾ ಸಹಕಾರ. ಸಾಕಷ್ಟು ಸಂಸ್ಕೃತಿ ಮಾಡ್ತಿರ್ತೀವಿ. ಅದ್ರ ಜೊತೆಗೆ ಇನ್ನು ಬೇರೆ ಬೇರೆ ಏನಾದ್ರು ಈ ವರ್ಷ ಅಡಿಷನಲ್ ಆಡ್ ಮಾಡಿದ್ರ ಸರ್? ಈ ವರ್ಷ ಅಲ್ಲ, ಹಿಂದಿನ ವರ್ಷ ಮಾಡ್ಕೊಂಡು ಬಂದಿದ್ವಿ, ಅದನ್ನೇ ಈ ವರ್ಷ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಇದೇ ತಿಂಗಳು 31ನೇ ತಾರೀಕು ರೆಡ್ ಕ್ರಾಸ್ ಸಂಸ್ಥೆಯ ಸಹಾಯವಾಗಿದೆ. ಮತ್ತೆ ಸೆಪ್ಟೆಂಬರ್ 7ನೇ ತಾರೀಕು ಆಕಾಶ್ ಹಾಸ್ಪಿಟಲ್ ಅವರ ಸಹಾಯವಾಗಿದೆ. ಇದು ಒಂದು ಏನಾದ್ರು ಸಾಕಷ್ಟು ಜನತೆಗೆ ಸ್ಫೂರ್ತಿ ಕೊಡುವಂತ ಒಂದು ಕೆಲಸ ಆಗುತ್ತೆ. ಯಾಕೆ ಅಂತಂದ್ರೆ ಈ ಗಣೇಶ ಜೊತೆಗೆ ಸಾಮಾಜಿಕ ಒಳ್ಳೆ ಯೋಜನೆ. ನಾವು ಅನುದಾನ ಬೆಟ್ಟಿ ಕೊಡುವಂತ ವ್ಯವಸ್ಥೆ ಎಲ್ಲ ಮುಂದೆಲ್ಲರೂ ಮಾಡ್ಕೊಂಡು ಹಿಂದಿನ ವರ್ಷಗಳಿಂದ ನಾವು ಈ ಬ್ಲಡ್ ಕ್ಯಾಂಪ್ ಅಂತ. ವೀಕ್ಷಕರೇ, ತದನಂತರ ಗಣೇಶೋತ್ಸವದ ಒಂದು ಮುಖ್ಯ ರೂವಾರಿಗಳಲ್ಲಿ ರಮೇಶ್ ರೆಡ್ಡಿ ಅವರು ಕೂಡ ಒಂದು ಪಾತ್ರ ಇದೆ. ಸೊ ಅವರ ಒಂದು ವಿಚಾರನ ಈಗ ಮಾತಾಡ್ಸೋಕೆ ಪ್ರಯತ್ನ ಪಡ್ತೀನಿ ವೀಕ್ಷಕರೇ. ಸೊ ಈ ವರ್ಷದ ಒಂದು ಗಣೇಶವನ್ನ ಯಾವ ರೀತಿ ಪ್ಲಾನ್ ಮಾಡ್ತೀರಾ? ವರ್ಷ ನೀವು ಯಾವ ತರ ಒಂದು ಟೀಮ್ ನ ಒಂದು ಡಿಸಿಷನ್ ತಗೋತೀರಾ? ನಾವು ಒಂದು 2 ತಿಂಗಳು ಮುಂಚೆನೆ ಎಲ್ಲ ಒಂದು ತಂಡ ಸೇರಿ ಎಲ್ಲ ಮೀಟಿಂಗ್ ಸೇರ್ತೀವಿ. ಮೀಟಿಂಗ್ ಸೇರಿ ಎಲ್ಲ ಕಮಿಟಿ ಎಲ್ಲ ಸೇರಿ ತೀರ್ಮಾನಕ್ಕೆ ಬರ್ತೀವಿ. ಈ ವರ್ಷ ಯಾವ ತರ ಮಾಡಬೇಕು, ಏನು ವಿಸರ್ಜನೆವರೆಗೂ ಏನೇನು ವ್ಯವಸ್ಥೆ ಮಾಡ್ಕೋಬೇಕು, ಕಾರ್ಯಕ್ರಮಗಳು ಯಾವ ತರ ಮಾಡಬೇಕು, ಪ್ರತಿಯೊಂದು ನಾವು ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತೀವಿ. ಆ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಎಲ್ಲ ಸೇರಿ. ಅದ್ರ ಏನು ಅವತ್ತು ಮೀಟಿಂಗ್ ಚರ್ಚೆ ಮಾಡ್ತೀವೋ ಅದರಂತೆ ಕಡೆಯವರೆಗೂ ನಡ್ಕೊಂಡು ಮುಖ್ಯವಾಗಿ ಈ ಒಂದು ಬೃಹತ್ ಗಣೇಶೋತ್ಸವಕ್ಕೆ ಒಂದು ಸೆಕ್ಯೂರಿಟಿ ಯಾವ ತರ ಒಂದು ಪ್ಲಾನ್ ಮಾಡ್ತೀವಿ? ಸೆಕ್ಯೂರಿಟಿ ವಿಚಾರವಾಗಂದ್ರೆ ಪೊಲೀಸ್ ಇಲಾಖೆಯಿಂದೆಲ್ಲ ಪರ್ಮಿಷನ್ ತಗೊಂತೀವಿ. ಎಲ್ಲಾ ಇಲಾಖೆಯನ್ನು ಪರ್ಮಿಷನ್, ಫೈರ್ನವರು, ಪೊಲೀಸು ಮತ್ತು ತಾಲೂಕು ಆಡಳಿತ, ತಹಸೀಲ್ದಾರ್ ಸಾಹೇಬ್ರ ಮುಖಾಂತರ ಅವ್ರಿಗೂ ಒಂದು ಮಾಹಿತಿ ಕೊಡ್ತೀವಿ. ಮತ್ತೆ ಅವರು ಎಲ್ಲ ಬಂದು ಇನ್ಸ್ಪೆಕ್ಷನ್ ಮಾಡಿ ಆ ತರ ಸೆಕ್ಯೂರಿಟಿ ಅರೇಂಜ್ ಎಲ್ಲ ಅವ್ರು ಮಾಡ್ತಾರೆ. ಪೊಲೀಸ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಸರ್, ಈಗ ಬೇಸಿಕಲಿ ಮಳೆಗಾಲ ಸೀಸನ್. ಮಳೆಗಾಲದಲ್ಲಿ ಸಾಕಷ್ಟು ಜನ ಬರುತ್ತದೆ, ದರ್ಶನ ಮಾಡಕ್ಕೆ ಕಷ್ಟ ಆಗುತ್ತೆ. ಇಲ್ಲಿನ ಭಕ್ತರಿಗೆ ಯಾವ ರೀತಿ ಒಂದು ಎಲ್ಲ ಒಂದು ದೊಡ್ಡ ಶೆಡ್ ನಿರ್ಮಾಣ ಮಾಡಿದ್ದೀವಿ. ಭಕ್ತಾದಿಗಳು ಏನೋ ಅವಕಾಶ ಇಲ್ಲ, ಅವ್ರಿಗೇನು ಪ್ರಸಾದ ವಿನಿಯೋಗಕ್ಕೆಲ್ಲ ಒಂದು ಸಾಲು ಸರ್ದಿಯಲ್ಲಿ ಬಂದು ದರ್ಶನ ಮಾಡಿಕೊಂಡು ಸಾಧ್ಯವಾದಷ್ಟು ನಮ್ಮ ಸಂಘ ಸದಸ್ಯರು ವಾಲಂಟ್ರಿಯಾಗಿ ಕೆಲಸ ಮಾಡ್ತಾರೆ. ಎಲ್ಲ ನಿಂತು ಯಾವುದೇ ಭಕ್ತಾದಿಗಳಿಗೆ ತೊಂದರೆ ಆಗದಿರ ಕಡೆಯವರೆಗೂ ಎಲ್ಲ ಸೆಕ್ಯೂರಿಟಿ ಅರೇಂಜ್ ಮಾಡೋದು ಸಂಘದ ಸದಸ್ಯರು ಮಾಡ್ತಾರೆ. ಪೊಲೀಸ್ ಇಲಾಖೆ ಇರುತ್ತೆ, ಅವರು ಪೊಲೀಸ್ ಇಲಾಖೆಯವರು ನಮ್ಮವರು ಎಲ್ಲರೂ ಸಹಕಾರದಿಂದ ಉತ್ತಮವಾದ ವ್ಯವಸ್ಥೆ ಇರುತ್ತೆ. ಸೊ ಈ ಒಂದು ಕಮಿಟಿಯಲ್ಲಿ ಇವರ ಒಂದು ಪಾತ್ರ ಕೂಡ ಅಮೋಘವಾಗಿರ್ತದೆ. ಸೊ ನಮಸ್ಕಾರ ಸರ್, ಮುಖ್ಯವಾಗಿ ಈ ಒಂದು ಬೃಹತ್ ಗಣೇಶೋತ್ಸವ ಒಂದು ನೆರವೇರೋದಕ್ಕೆ ಒಂದು ಟೀಮ್ ಒಂದು ಸ್ಟ್ರೆಂತ್ ತುಂಬಾ ದೊಡ್ಡ ಒಂದು ಯಶಸ್ಸನ್ನ ಕೊಡೋದಕ್ಕೆ ಒಂದು ದೊಡ್ಡ ಒಂದು ಸ್ಟ್ರೆಂತ್ ಅಂತ ಹೇಳ್ಬೋದು. ಸೊ ಈ ಒಂದು ಟೀಮ್ ನ ಯಾವ ತರ ನೀವು ಬಿಲ್ಡ್ ಮಾಡ್ತೀವಿ ಮತ್ತೆ ನಿಮ್ಮ ಟೀಮ್ ನ ಯಾವ ಯಾವ ಕೆಲಸಗಳಿಗೆ ಡಿವೈಡ್ ಮಾಡ್ತೀವಿ? ಸರ್, ನಮ್ಮಲ್ಲಿ ಎಲ್ಲ ಸಮಾನ ಮನಸ್ಕ ಯುವಕರು ಎಲ್ಲ ಸೇರ್ಕೊಂಡಿದ್ದಾರೆ. ವಿದ್ಯಾಗಣಪತಿ ಯುವಕ ಸಂಘ ಅಂದ್ರೆ ಹೆಸರಲ್ಲೇ ಇದೆ, ಎಲ್ಲ ಯುವಕರು ಸೇರ್ಕೊಂಡಿದ್ದೀವಿ. ಅದರಲ್ಲಿ ಒಂದಷ್ಟು ಜನ ಈಗ ಅಲ್ಲಿ ಸ್ಟಾರ್ಟಿಂಗ್ ಇಂದ ಒಂದು 2 ಕಿಲೋಮೀಟರ್ ದೀಪಾಲಂಕಾರ ಆಗೋದು. ದೀಪಾಲಂಕಾರಕ್ಕೆ ಕಟ್ಟಿಗೆ ನೆಡೋದಾಗ್ಲಿ, ನಮ್ಮಲ್ಲಿ ಯಾರು ಕೂಲಿ ಕೆಲಸ ಇಲ್ಲ, ನಿಮ್ಮ ಒಂದು ಟೀಮ್ ಮೆಂಬರ್ಸೇ ಮಾಡ್ತೀವಿ. ಪ್ರತಿಯೊಂದು ಕಾರ್ಯಕ್ರಮನು, ಪ್ರತಿಯೊಂದು ಕೆಲಸನೂ ಅಷ್ಟೇ ನಮ್ಮ ಟೀಮ್ ಅಲ್ಲೇ ಮಾಡ್ತೀವಿ. ಒಂದು ಟೀಮು ಕಲೆಕ್ಷನ್ ಅಲ್ಲಿ ಇರುತ್ತೆ. ಈಗ ಹಿರಿಯರೆಲ್ಲ ಸೇರ್ತಾರೆ, ಒಂದಷ್ಟು ಜನಕ್ಕೆ ಆಹ್ವಾನ ಕೊಡೋದಿರುತ್ತೆ. ಒಂದು ಟೀಮು ಬೆಂಗಳೂರು ಅಥವಾ ಸುತ್ತಮುತ್ತ ಓಡಾಡ್ತಾ ಇರ್ತಾರೆ. ಮತ್ತೆ ಅದೇ ಇನ್ನೊಂದು ಒಂದೊಂದು ಟೀಮ್ ಅಲ್ಲಿ ಒಂದು 5-6 ಟೀಮ್ ಮಾಡಿದ್ವಿ. ಅದ್ರಲ್ಲಿ ಒಬ್ಬೊಬ್ರು ಹಿರಿಯರು ಇರ್ತಾರೆ. ಆ ಹಿರಿಯರ ಮಾರ್ಗದರ್ಶನದಲ್ಲಿ ಈಗ ಲೋಕಲ್ ಕೆಲಸ ಆಗ್ಬೋದು ಅಥವಾ ಹಳ್ಳಿಗೂ ಓಡಾಡ್ತೀವಿ. ಮೊನ್ನೆ ಎಲ್ಲ ಇಲ್ಲಿ ನಮ್ಮ ಸುತ್ತಮುತ್ತ ತಾಲೂಕಲ್ಲೆಲ್ಲ ಓಡಾಡಿದ್ವಿ. ಆ ತರ ಒಬ್ಬೊಬ್ರು ಒಂದೊಂದು ನೇತೃತ್ವ ತಗೊಂಡು ಇದನ್ನ ಮುಂದುವರಿಸ್ಕೊಂಡು ತದನಂತರ ಈಗ ಏನು ಗಣೇಶ ಹಬ್ಬ ಹತ್ರ ಬರ್ತಾ ಇದೆ. ಸೊ ಕೆಲಸಗಳು ಒಂದು ಪ್ರೆಷರ್ ತುಂಬಾ ಜಾಸ್ತಿ ಆಗ್ತದೆ. ಸೊ ಕೆಲವೊಬ್ಬರಿಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ, ನಿಮ್ಮ ಟೀಮ್ ಕೆಲಸಗಳಲ್ಲಿ ಇರುತ್ತೆ. ಅವ್ರನ್ನ ಯಾವ ತರ ಹ್ಯಾಂಡಲ್ ಮಾಡ್ತೀವಿ?
ಅವ್ರು ಇರೋ ಜಾಗದಲ್ಲಿ ಈಗ ಒಂದಷ್ಟು ಕರಪತ್ರ ಕೊಡುವಂಥದ್ದು ಇರ್ತದೆ. ಈಗ ಅವ್ರೂರ್ಗೆ ಹೋಗ್ತೀವಿ, ನೀವು ಒಂದಷ್ಟು ಜನಕ್ಕೆ ತಲುಪಿಸ್ಬಿಡಿ ಅಂದ್ರೆ ಅವ್ರು ಇಲ್ಲಿ ಬಂದು ನೇರವಾಗಿ ಭಾಗವಹಿಸಕ್ ಆಗದೆ ಇತ್ತು. ಅವ್ರ ಹಳ್ಳಿ ಮಟ್ಟದಲ್ಲಿ ಅವರು ಅದನ್ನ ಉದ್ದೇಶ ಮಾಡ್ತಾರೆ. ನಿಖಿಲ್ ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರವನ್ನು ಮಾತಾಡ್ತಿದ್ದೇನೆ. ಈಗ ಗಣೇಶೋತ್ಸವದ ಅದ್ದೂರಿಯಾಗಿ ನೀವೆಲ್ಲ ಮಾಡ್ತೀರಿ, ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಮಾಡ್ತೀರಿ. ಆದ್ರೆ ವಿಸರ್ಜನಾ ಕಾರ್ಯಕ್ರಮ ತುಂಬಾ ದೊಡ್ಡ ಮಟ್ಟದ ಒಂದು ಜವಾಬ್ದಾರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಲಕ್ಷಾಂತರ ಜನ ಕೊಡುವಂತ ನಿರೀಕ್ಷೆ ಕೂಡ ಇರ್ತದೆ. ಇಡೀ ಗೌರಿಬಿದನೂರು ಜನತೆ ಈ ಒಂದು ವಿಸರ್ಜನಾ ಕಾರ್ಯಕ್ರಮಕ್ಕೆ ನೋಡೋದಕ್ಕೆ ಬಂದಿರ್ತಾರೆ. ಸೊ ಈ ಒಂದು ಅರೇಂಜ್ಮೆಂಟ್ ವಿಚಾರಕ್ಕೆ ಮಾತಾಡೋದಾದ್ರೆ ಎಷ್ಟು ರಿಸ್ಕ್ ಆಗಿರ್ಬೋದು, ನಿಮ್ಮ ಟೀಮ್ ಅಥವಾ ತಾಲೂಕು ಆಡಳಿತ ಇರ್ಬೋದು, ಯಾವ ರೀತಿ ಪ್ಲಾನ್ ಮಾಡ್ಕೊಳ್ತೀರಾ, ಅದಕ್ಕೆ ಎಷ್ಟು ಗಂಟೆಗೆ ಶುರು ಮಾಡ್ತೀರಾ? ವಿಸರ್ಜನೆಗೆ ಪೂರ್ವಭಾವಿಯಾಗಿ ಪೊಲೀಸ್ನವ್ರದ್ದು ಅವ್ರದ್ದೊಂದು ಪೆರೇಡ್ ಮಾಡ್ತಾರೆ. ಅಂದ್ರೆ ಯಾವುದೇ ಅಹಿತಕರ ಘಟನೆ ಆಗದೆ ಇರುವಂತ ಇದರಲ್ಲಿ ಮುಖ್ಯ ರಸ್ತೆಗಳೇನಿದೆ ಅಲ್ಲೊಂದು ಪೆರೇಡ್ ಮಾಡ್ತಾರೆ. ಆಮೇಲೆ ತಾಲೂಕು ಆಡಳಿತದ ಜೊತೆ ಪೂರ್ವಭಾವಿಯಾಗಿ ನಮ್ದೊಂದು ಮೀಟಿಂಗ್ ಇರ್ತದೆ. ಅಲ್ಲಿ ಡಿಸೈಡ್ ಮಾಡ್ತೀವಿ ಯಾವ ತರ ಹೆಂಗ್ ಹೋಗ್ಬೇಕು. ನಮ್ದು ಮಾತಾಡ್ತೀವಿ, ಅವ್ರ ಕಡೆಯಿಂದ ಗೈಡ್ ಲೈನ್ಸ್ ಏನಿರುತ್ತೆ ಅದನ್ನಾನು ನಮ್ಗೆ ವಿಶೇಷವಾಗಿ ಹೇಳ್ತಾರೆ. ಆಮೇಲೆ ಎಲ್ಲ ಒಟ್ಟಾಗಿ, ಆಮೇಲೆ ಈಗ ಸುಮಾರು ಜಾಸ್ತಿ ಜನ ಮಹಿಳೆಯರೇ ಇರೋದ್ರಿಂದ ಯಾವ್ದು ಆಚೆ ಕಡೆಯಿಂದ ತೊಂದರೆ ಆಗ್ಬಾರ್ದು. ಅವ್ರ ಸೇಫ್ಟಿ ಆಗ್ಲಿ, ಅವ್ರ ಸುರಕ್ಷಾ ಕ್ರಮಗಳಾಗ್ಲಿ ನಮ್ಮವರೇ ವಾಲಂಟಿಯರ್ಸ್ ಇರ್ತಾರೆ. ಅವ್ರ ಸುತ್ತಮುತ್ತ ಮಾನವ ಸರಪಳಿ ನಿರ್ಮಿಸಿಕೊಂಡಿರ್ತೀವಿ. ಆಮೇಲೆ ಒಂದ್ 4-5 ಜನ ಪ್ರೊಸೆಷನ್ ನ ಗಮನಿಸಕ್ಕೆ ಇರ್ತೀವಿ. ಯಾರಾದ್ರೂ ಬೇರೆಯವ್ರ ಆಚೆ ಬಂದು ಏನಾದ್ರು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾರೆ, ಗಲಾಟೆಗಳನ್ನ ಆಗ್ತಾ ಇರ್ತಾರೆ, ಇದರಲ್ಲಿ ನಾವೊಂದ್ 5-6 ಬಿಲ್ಡಿಂಗ್ ಮೇಲೋ ಅಥವಾ ಎಲ್ಲೋ ಸುತ್ತಮುತ್ತನೇ ಪ್ರೊಸೆಷನ್ ನ ಕಂಪ್ಲೀಟ್ ಆಗಿ ಗಮನಿಸ್ತಾ ಇರ್ತೀವಿ. ಆರಾಮಾಗಿ ಹೋಗ್ತಾ ಇದೆಯಾ ಹೇಗೆ. ಸೊ ಮುಖ್ಯವಾಗಿ ಈಗ ಗಣೇಶೋತ್ಸವದ ಎಷ್ಟು ಗಂಟೆ ಶುರು ಮಾಡ್ತಿರಲ್ಲ, ಈ ವಿಶೇಷವಾಗಿ ಗಣೇಶನ ಸಾಗಿಸುವ ವಾಹನ ಅದ್ರದ್ದು ಅಲಂಕಾರ ತುಂಬಾ ಒಂದು ಇಡೀ ಮನೆಯಿಂದ ತುಂಬಾ ಒಂದು ಗ್ರ್ಯಾಂಡ್ ಲುಕ್ ಅನ್ನು ರೆಡಿ ಮಾಡಿರ್ತೀರ. ಸೊ ಅದರ ಒಂದು ಸಿದ್ಧತೆ ಹೇಗಿರ್ತದೆ, ಎಷ್ಟು ಗಂಟೆ ಗಣೇಶನ ಎತ್ತೋದಕ್ಕೆ ಸಾಧ್ಯ? ಅದು ಈ ಸಲ ಇನ್ನು ಅದೊಂದು ಮೀಟಿಂಗ್ ಆಗೋದಿದೆ. ವಿಸರ್ಜನೆಗೆ ಅಂತಾನೆ ಒಂದು ಮೀಟಿಂಗ್ ಮಾಡ್ತೀವಿ. ಅಪ್ರಾಕ್ಸಿಮೇಟ್ ಆಗಿ ಹೋದ್ರು ಒಂದು 10:30 ಇಂದ 12 ಗಂಟೆ ಒಳಗಡೆ ಗಣೇಶನ ಲಿಫ್ಟ್ ಮಾಡ್ತೀವಿ ಇಲ್ಲಿಂದ. ಮತ್ತೆ ಲಾರಿಯಲ್ಲಿ ಕೂಡ್ಸೋದಿರ್ಬೋದು, ಅದೊಂದೆಲ್ಲ ಒಂದಷ್ಟು ಸೇಫ್ಟಿ ಮೆಜರ್ಸ್ ಇರುತ್ತೆ, ಅದನ್ನೆಲ್ಲ ತಗೊಂತೀವಿ. ನಿಧಾನ ಮೂವ್ ಮಾಡ್ತೀವಿ. ಮತ್ತೆ ಯಾವ್ಯಾವ ಒಂದು ಬೀದಿಗಳಲ್ಲಿ ಒಂದು ಮೆರವಣಿಗೆ ಶುರು ಆಗ್ತದೆ, ಎಲ್ಲಿಂದ ಶುರುವಾಗಿ ಇಲ್ಲಿ ಹಿಂದಾಗುತ್ತೆ? ಇಲ್ಲಿಂದ ಶುರು ಆಗ್ತದೆ. ಇಲ್ಲಿಂದ ಶುರುವಾಗಿ ಇಲ್ಲಿಂದ ಮತ್ತೆ ಬಂದು ಇಲ್ಲೊಂದು ಸರ್ಕಲ್ ಬರುತ್ತೆ, ಬೈಪಾಸ್ ಕನಕದಾಸ ವೃತ್ತ. ಅಲ್ಲಿಂದ ಮತ್ತೆ ಪುನಃ ಸುಮಂಗ್ಲಿ ಕಲ್ಯಾಣ ಮಂಟಪ, ಸುಮಂಗ್ಲಿ ಕಲ್ಯಾಣ ಮಂಟಪದಿಂದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಸಾಕಷ್ಟು ಜನ ಸೇರೋದ್ರಿಂದ ಅಲ್ಲೊಂದಷ್ಟು ಮತ್ತೆ ಜನ ಇರ್ತಾರೆ, ಎಲ್ಲರೂ ನೋಡ್ತಾ ಇರ್ತಾರೆ. ಅಲ್ಲೊಂದಷ್ಟು ಅಲ್ಲಿ ನಿಲ್ಲಿಸ್ತೀವಿ. ಮತ್ತೆ ಅಲ್ಲಿಂದ ಪುನಃ ಹೊರಟು ನಾಗಾರೆಡ್ಡಿ ವೃತ್ತ ಬರುತ್ತೆ. ನಾಗಾರೆಡ್ಡಿ ವೃತ್ತ ಹಾದಿಯಾಗಿ ಬಂದು ಕೃಷ್ಣಾಗ್ರಾಸ್ ಹೋಟೆಲ್, ಪುನಃ ಅಲ್ಲಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬರುತ್ತೆ. ಅಲ್ಲಿಂದ ಮತ್ತೆ ಒಂದು ಅರುಣ ಹಾಸ್ಪಿಟಲ್, ನಾಗಪ್ಪ ಬ್ಲಾಕ್, ಅಲ್ಲಿಂದ ಮತ್ತೆ ಪುನಃ ಇಲ್ಲೇ ಬಂದು ಇಲ್ಲಿಗೆ ಬರ್ತೀವಿ. ಪೂರ್ತಿ ಒಂದು ರೌಂಡ್ ಬರ್ತೀವಿ. ಸೊ ಈ ಒಂದು ರೌಂಡ್ ಎಲ್ಲ ಬರ್ಬೇಕಾದಾಗ ನೀವು ಸಾಕಷ್ಟು ಹೇಳಿದ್ವಿ, ಸೊ ಈ ಒಂದು ಇದೆಲ್ಲ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಕೂಡ ನಿಮ್ದೇ ಆದ ಟೀಮ್ ಕೂಡ ಸಕ್ರಿಯವಾಗಿದ್ದಾರೆ ಅಂತ ಕೂಡ ಹೇಳ್ತಾರೆ. ಸೊ ಈ ವರ್ಷದಲ್ಲಿ ಎಷ್ಟು ಜನ ನಿರೀಕ್ಷೆ ಇದೆ? ಈ ವರ್ಷದಲ್ಲಿ ಸುಮಾರು ಒಂದು 2 ಲಕ್ಷ ಜನ ಸೇರೋ ನಿರೀಕ್ಷೆ ಇದೆ ನಮ್ದು. ಗೊತ್ತಿಲ್ಲ, ಇನ್ನು ಅದು ಯಾವತ್ತೂ ನಮ್ಮ ನಿರೀಕ್ಷೆಗಿಂತ ಮೀರೇ ಹೋಗಿದೆ. 2 ಲಕ್ಷ ಜನ ಸೇರೋದಿದೆ. ಒಂದು ಬೇರೆ ಬೇರೆ ನಾನಾ ಜಿಲ್ಲೆಗಳಿಂದ ಬರೋರು ಇದ್ದಾರೆ. ಆ ತರ ನಡೀತಾ ಇದೆ. ನೀವು ಹೇಳಿದಾಗೆ ಬೇರೆ ಬೇರೆ ಜಿಲ್ಲೆಗಳು ಆಮೇಲೆ ಬೇರೆ ಆಂಧ್ರದಿಂದ ಬರುವಂತ. ಸೊ ಒಟ್ಟಾರೆ ಈ ಒಂದು ವರ್ಷದಲ್ಲಿ ಏನು ಮಾಡ್ತೀವಿ, ಈ ವರ್ಷದಲ್ಲಿ ಸಾಕಷ್ಟು ವಿಜೃಂಭಣೆಗಳು ಗಣಪತಿ ಬಪ್ಪ ಮೋರಿಯ ಮನಸ್ಸು ನಮ್ಮ ಏರಿಯಾ.